ಎಲ್ಲರಿಗೂ ನಮಸ್ಕಾರ. ಇದು ಟುಡೇ ಮಿನಿ ಬ್ಲಾಗ್. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಹಾಗೆ ನಾಗದೇವತೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಹಾರೈಸ್ತೀನಿ. ಆ್ಯಕ್ಚುಲಿ ನನ್ನ ತಾಯಿ ಪ್ರತಿ ಮಂಗಳವಾರ ಮಗನಿಗೋಸ್ಕರ ಈ ರಥ ಶುರು ಮಾಡಿದ್ರು. ಅಲ್ಲೇ ತಣ್ಣೀರು ಸ್ನಾನ, ಉಪವಾಸ, ಪೂಜೆ ಮುಗಿಯೋ ತನಕ ಏನೂ ತಿಂತಿರ್ಲಿಲ್ಲ, ಏನೂ ಕುಡಿತಿರ್ಲಿಲ್ಲ. ಇವತ್ತಿಗೆ ಆ ಪೂಜೆ ಕಂಪ್ಲೀಟ್ ಆಯಿತು. ಯಾವುದೇ ತಂದೆ ತಾಯಿ ಆದರೂ ನನ್ನ ಮಕ್ಕಳು ಏಳಿಗೆಗೋಸ್ಕರ, ನನ್ನ ಮಕ್ಕಳು ಆರೋಗ್ಯಕ್ಕೋಸ್ಕರ, ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ ಬಯಸೋದು ಅದು ಸಹಜ. ಅದೇ ಕೆಲಸ ನನ್ನ ತಾಯಿನೂ ಕೂಡ ಮಾಡಿದ್ದಾರೆ. ಆ ರಥದಲ್ಲಿ ಅಮ್ಮನ ಜೊತೆ ನಾನು ಕೂಡ ಭಾಗಿಯಾಗಿದ್ದೆ. ಯಾಕೆ ಅಂದರೆ ನನಗೂ ಕೂಡ ನನ್ನ ಅಣ್ಣ ತುಂಬ ಚೆನ್ನಾಗಿರಬೇಕು ಅನ್ನೋ ಆಸೆ. ನನಗಿಂತ ನನ್ನ ಹಸ್ಬೆಂಡ್ಗೆ ತುಂಬಾ ಬೆಟ್ಟದಷ್ಟು ಆಸೆ ಇದೆ ನನ್ನ ಬಾಮೈದ ಚೆನ್ನಾಗಿರಬೇಕು ಅಂತ. ನಾನು ಯಾವಾಗಲೂ ದೇವ್ರ ಹತ್ರ ಕೇಳ್ಕೊಳ್ಳೋದಷ್ಟೇ ನನ್ನ ಅಣ್ಣ ತುಂಬಾ ಚೆನ್ನಾಗಿರಲಿ ಅಂತ. ಅಣ್ಣನ ಹೆಸರಲ್ಲಿ ಅಭಿಷೇಕ, ಅರ್ಚನೆ ತುಂಬಾ ಚೆನ್ನಾಗಾಯಿತು. ದೇವ್ರ ದರ್ಶನವೂ ತುಂಬಾ ಚೆನ್ನಾಗಿತ್ತು. ಹಾಗೆ ಅಮ್ಮ ದೇವಸ್ಥಾನಕ್ಕೆ ಸ್ವಲ್ಪ ಪಾತ್ರೆಗಳು ಕೊಡಿಸ್ತೀನಿ ಅಂತ ಹೇಳಿದರು. ಅಲ್ಲಿಂದ ನಾವು ಹೋಗಿದ್ದೆ ಡೈರೆಕ್ಟ್ ಅಂಗಡಿಗೆ. ಏನು ಕೊಡಿಸ್ತೀನಿ ಅಂತ ಹೇಳಿದರು ಅದನ್ನೆಲ್ಲ ತೊಗೊಂಡ್ರು. ಹಾಗೆ ನನ್ನ ಅಲ್ಲಿ ರಾಯರ ವಿಗ್ರಹಗಳನ್ನ ನೋಡಿ ತುಂಬಾ ಖುಷಿ ಆಯಿತು ನನಗೆ. ಹಾಗೆ ನನ್ನ ಮಗ ತುಂಬ ವರ್ಷಗಳಿಂದ ಕಂಚಿನ ತಟ್ಟೆ ಬೇಕು ಡ್ಯಾಡಿ ಅಂತ ಅವ್ರ ಡ್ಯಾಡಿನ ಕೇಳ್ತಿದ್ದ. ಹಾಗಾಗಿ ನಮ್ಮಮ್ಮ ಅಲ್ಲಿ ಕಂಚಿನ ತಟ್ಟೆ ಸಿಕ್ತು ಅಂತ ನನ್ನ ಮಗನಿಗೆ ಕಂಚಿನ ತಟ್ಟೆನೂ ಕೂಡ ತಗೊಂಡಿದ್ದೆಲ್ಲ ದೇವಸ್ಥಾನಕ್ಕೆ ತಲುಪಿಸಿ ನಾವು ಮನೆ ಕಡೆಗೆ ಬಂದ್ವಿ. ಜೊತೆಗೆ ನೆಂಟರು ಬಂದಿದ್ರು, ಅವ್ರಿಗೆ ಬೋಂಡಾ ಕಾಫಿ ಮಾಡಿ ಕೊಟ್ಟೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.